ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರವರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ನೋಡ್ಬೋದು ಆ ಒಂದು ಸ್ಥಳ, ಅಂತ್ಯಕ್ರಿಯೆ ನಡೆಯುವಂಥ ಸ್ಥಳ ಏನಿದೆ ಆ ಸ್ಥಳದಿಂದಿದ್ದೇನೆ. ಸಂಪೂರ್ಣವಾಗಿ ಅಂತ್ಯಕ್ರಿಯೆ ನಡೆಯುವಂಥ ಜಾಗ ಎಷ್ಟು ವಿಸ್ತಾರವಾಗಿದೆ ಅನ್ನೋದನ್ನು ನಾನೀಗ ತೋರಿಸ್ತಿದ್ದೇನೆ. ಜೊತೆಗೆ ಸ್ಥಳದಲ್ಲಿ ಈಗಾಗಲೇ ಬೆಳಿಗ್ಗೆನೇ ತಮ್ಮ ತಾಯಿ ಅಂತ್ಯ ಸಂಸ್ಕಾರ ನಡೆಯುವಂಥ ಸ್ಥಳವನ್ನು ಕೂಡ ಏನು ನೋಡಲಿಕ್ಕೆ ರೇವಣ್ಣ, ಮಾಜಿ ಸಚಿವ ಅವರ ಪುತ್ರ ರೇವಣ್ಣ ಅವರು ಬಂದಿದ್ದಾರೆ. ಹಾಗೆ ಎಲ್ಲರೂ ಕೂಡ ಅವರನ್ನು ಗ್ರಾಮಸ್ಥರು, ಊರಿನವರು ಮಾತನಾಡಿಸ್ತಿದ್ದಾರೆ. ಹಾಗೆ ನಾವು ಕೂಡ ಅವ್ರನ್ನ ಮಾತನಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಸರ್, ಇವತ್ತು ಎಷ್ಟೊತ್ತಿಗೆ ಅಲ್ಲಿಂದ ನಿಮ್ಮ ಮನೆಯಿಂದ ಇಲ್ಲಿಗೆ ತರಲಾಗುತ್ತೆ ಏನು ಸರ್? ನಮ್ಮ ಮನೆಯಿಂದ 10:15 ಗಂಟೆಗೆ ಬಿಟ್ಟು 10ರಿಂದ 10:15 ಗಂಟೆ ಬಿಟ್ಟು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರ ಹೋಗಿ ಅಲ್ಲಿ ನಾವು ಸ್ವಂತ ಮನೆಯಲ್ಲಿ ಆ ಕಾಲದಲ್ಲಿದ್ದು ಅಲ್ಲಿಗೆ ಹೋಗಿ ಅಲ್ಲಿಂದ ಲಕ್ಷ್ಮೀ ನರಸಿಂಹಸ್ವಾಮಿಯಿಂದ ರಘುಪತಿ ದೇವಸ್ಥಾನ ನಾಗಲಾಪುರದಿಂದ ಸೀದಾ ಹುಚ್ಚನಕೊಪ್ಲು ಕ್ರಾಸು ಮತ್ತು ನಾಗಲಾಪುರ, ಸಂಕ್ರಹಳ್ಳಿ, ಕಳ್ಳಿಕೊಪ್ಲು, ಕಟ್ಟಹಳ್ಳಿ, ಮಾರ್ಗೋಡ್ನಹಳ್ಳಿ, ಬಡಲಿಬ್ಬು, ಅರ್ದೂರು ಮೇಲೆ ಬಸವನಹಳ್ಳಿ, ಹನುಮನಹಳ್ಳಿ, ಬಸವನಹಳ್ಳಿ, ಅಂಗನಹಳ್ಳಿ ಮೇಲೆ ಇಲ್ಲಿ ಬರುತ್ತೆ ಹಳಕೋಟೆ. ಇಲ್ಲಿ ಎಷ್ಟೊತ್ತು? 2 ಗಂಟೆಗೆ ತಲುಪೋದು ಇಲ್ಲಿಗೆ 1 ಗಂಟೆ 12:30 ಕರೆಕ್ಟಾಗಿ ಇರುತ್ತೆ. ಟೈಮ್ ಏನು ಕೊಟ್ಟಿದ್ದಾರೆ ಸರ್? ಅಂದರೆ ಲಾಸ್ಟ್ ಎಷ್ಟು ಗಂಟೆ ಒಳಗೆ ಆಗಬೇಕು? ನಾವು 1:30ರಿಂದ 4 ಗಂಟೆ ಒಳಗೆ ಆಗುತ್ತೆ. ಮಾಜಿ ಸಚಿವ ಎಚ್ ಡಿ ರೇವಣ್ಣ, ಚೆನ್ನಮ್ಮವರ ಪುತ್ರ ಹೇಳಿರುವಂಥದ್ದು ಏನು, ಸುಮಾರು 10:30-11 ಗಂಟೆ ಹೊತ್ತಿಗಾಗಲೇ ಅವರ ಮನೆಯಿಂದ ಪಾರ್ಥಿವ ಶರೀರವನ್ನು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಅಂದರೆ ಹೊಳೆನರಸೀಪುರದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವಾಗಿ ಗಣಪತಿ ದೇವಸ್ಥಾನ ಮುಖಾಂತರ ಅಂಗ್ರಹಳ್ಳಿ ಹಾಗೆ ಕೆಲವು ಹಳ್ಳಿಗಳ ಮುಖಾಂತರ ಇಲ್ಲಿಗೆ 1 ಗಂಟೆ ಹೊತ್ತಿಗೆ ನಾವು ತರಬೇಕು, 1ರಿಂದ 2 ಗಂಟೆ ಹೊತ್ತಿಗೆ ತರಬೇಕು ಅನ್ನುವಂಥದ್ದು. ಇನ್ನು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರೇ ಹೇಳಿರುವಂತೆ ಸುಮಾರು 2 ಗಂಟೆಯಿಂದ 4 ಗಂಟೆ ಹೊತ್ತಿಗೆ ಅಂತ್ಯಕ್ರಿಯೆಯನ್ನು ಮುಗಿಸ್ಲಿಕ್ಕೆ ನಮಗೆ ಸಮಯವನ್ನು ನೀಡಿದ್ದಾರೆ. ಹೀಗೆ ಅಷ್ಟರಲ್ಲಿ ಮುಗಿಸಬೇಕು ಅನ್ನುವಂಥದ್ದು. ನೋಡ್ಬೋದು ನನ್ನ ಹಿಂಭಾಗದಲ್ಲಿ ಇರುವಂಥ ಜಾಗ ಏನಿದೆ ಆ ಜಾಗದಲ್ಲಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಯನ್ನು ನಡೆಸಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಜೊತೆಗೆ ಆ ಭಾಗದಲ್ಲಿ ರಂಗನಾಥ ಸ್ವಾಮಿ ಬೆಟ್ಟ ಏನಿದೆ ಆ ಬೆಟ್ಟದ ತಪ್ಪಲಿನಲ್ಲಿಯೇ ಈ ಒಂದು ಎಲ್ಲ ಸಿದ್ಧತೆ ನಡೀತಾ ಇರೋದನ್ನು ಕಾಣ್ಬೋದಾಗಿದೆ. ಸಾಕಷ್ಟು ಗಣ್ಯರು CM ಇಂದ ಹಿಡಿದು ಕೇಂದ್ರ ಸಚಿವರುಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಸುಮಾರು 1,500-2 ಸಾವಿರ ಜನ ಸೇರಲಿಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಸುಮಾರು 40,000 ಚೇರ್ಗಳನ್ನು ಕೂಡ ಇಲ್ಲಿ ಎಲ್ಲ ಕಡೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಹಾಗೆ ಸಾಕಷ್ಟು ಏನು ಜನ ಮತ್ತು ಮಂತ್ರಿಗಳು, ಮಾಜಿ ಸಚಿವರುಗಳು ಬರೋದ್ರಿಂದ ಅವರಿಗೆ ಪ್ರತ್ಯೇಕವಾಗಿ ಕೂರಲಿಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಜರ್ಮನ್ ಟೆಂಟನ್ನು ಕೂಡ ಅಲ್ಲಲ್ಲಿ ಅಳವಡಿಸಿಕೊಂಡು ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಒಟ್ಟಾರೆಯಾಗಿ ಇವತ್ತು ಸಂಜೆ 4 ಗಂಟೆಗೆ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಆಗುವಂಥದ್ದು. ಸಾಕಷ್ಟು ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಬರ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಕುಶ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.